ದೆಹಲಿಗೆ ತೆರಳಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ದೆಹಲಿಯಲ್ಲಿ ಎನ್ಡಿಎಯ ಸಂಸದೀಯ ಸಭೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ. ಮೋದಿ ಪದಗ್ರಹಣವನ್ನು ಮುಗಿಸಿ ವಾಪಸ್ ಆಗಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಎನ್ಡಿಎಯ ಭಾಗ ಆಗಿದ್ದಾರೆ. ಮೊನ್ನೆ ನಡೆದಂತಹ ಮೈತ್ರಿ ನಾಯಕರುಗಳ ಸಭೆಯಲ್ಲೂ ಕೂಡ ಭಾಗಿಯಾಗಿದ್ರು. ಸಹಜವಾಗಿ ಇವತ್ತಿನ ಸಂಸದೀಯ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಅದಾದ ಮೇಲೆ ಎಲ್ಲ ಅಂದುಕೊಂಡಂತಾದರೆ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ನೂತನ ಪ್ರಧಾನಿಯಾಗಿ 3ನೇ ಬಾರಿ ದೇಶವನ್ನಾಳಲಿಕ್ಕೆ ಪಟ್ಟಾಭಿಷೇಕ ಆಗುತ್ತೆ. ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತ ಗೊತ್ತಿಲ್ಲ. ಇವಾಗ ಸಚಿವರಾಗಿ ಏನಾದರೂ ಆಯ್ಕೆ ಆಗೇ ಬಿಟ್ರು, ಪ್ರಮಾಣ ವಚನ ಸ್ವೀಕಾರ ಮಾಡೇ ಬಿಡುವಂತಹ ತೀರ್ಮಾನಕ್ಕೆ ಬಂದ್ರೆ ಕುಮಾರಸ್ವಾಮಿ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು. ಗೊತ್ತಿಲ್ಲ ನನಗೆ. ಆಮೇಲೆ ಖಾತೆ ಹಂಚಿಕೆ ಆಗುತ್ತೆ. ಮೊದಲಿಗೆ ಖಾತೆಯನ್ನ ಕೊಡಲ್ಲ. ಮೊದಲು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿಬಿಡ್ತಾರೆ. ಅದು ಸಂಪುಟ ದರ್ಜೆಯ ಮಂತ್ರಿಗಳು, ರಾಜ್ಯ ದರ್ಜೆಯ ಮಂತ್ರಿಗಳು ಯಾವುದು ನಿಗದಿ ಆಗುತ್ತೆ. ಅದಾಗಿ ಅವತ್ತು ಮೋದಿ ಅವರ ಜೊತೆನಲ್ಲಿ ಇವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು. ಈ ನಡುವೆ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ಕ್ಯಾಬಿನೆಟ್ಗಾಗಿ ಸರ್ಕಸ್. ಯಾವ ಪಕ್ಷದಿಂದ ಯಾರ್ಯಾರಿಗೆ ಎಷ್ಟು ಸ್ಥಾನಗಳನ್ನು ಕೊಡಬೇಕು, ಮಂತ್ರಿಗಳನ್ನಾಗಿ ಎಷ್ಟು ಜನರನ್ನ ಮಾಡಬೇಕು, ಯಾವ ಖಾತೆಗಳನ್ನು ಕೊಡಬೇಕು, ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಎನ್ಡಿಎ ಸರ್ಕಾರ ರಚನೆಯಲ್ಲಿ ಬಹುಮುಖ್ಯವಾದಂತಹ ಭಾಗ ಅಂತಂದರೆ ಅದು ಕ್ಯಾಬಿನೆಟ್. ಹೆಚ್ಚು ಮಂತ್ರಿ ಸ್ಥಾನ, ಪ್ರಭಾವಿ ಖಾತೆಗಾಗಿ ಮೈತ್ರಿ ಪಕ್ಷಗಳು ಪಟ್ಟು ಹಿಡಿದಿವೆ. ಸ್ಪೀಕರ್ ಸೇರಿ 4 ಕ್ಯಾಬಿನೆಟ್ ಸ್ಥಾನಗಳಿಗೆ ಟಿಡಿಪಿ ಮನವಿಯನ್ನು ಇಟ್ಟಿದೆ. 3 ಸಚಿವ ಸ್ಥಾನಕ್ಕೋಸ್ಕರ ಜೆಡಿಯು ಡಿಮಾಂಡ್ ಮಾಡಿದ್ದಾರೆ. 2 ಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ ಏಕನಾಥ್ ಶಿಂದೆ ಮತ್ತು ಚಿರಾಗ್ ಪಾಸ್ವಾನ್. 2, 3 ಅದಕ್ಕೊಂದು ಸೂತ್ರವನ್ನು ಹೆಣಿತಾರೆ. ನನ್ನ ಪ್ರಕಾರ ಯಾವ ಮಾನದಂಡದಲ್ಲಿ ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಮಂತ್ರಿ ಸ್ಥಾನವನ್ನು ಕೊಡಬೇಕು. ಈಗ ಅತಿ ದೊಡ್ಡ ಪಕ್ಷವಾಗಿರ್ತಕ್ಕಂಥ BJP ಎಷ್ಟು ಸ್ಥಾನಗಳನ್ನು ಇಟ್ಕೊಳ್ಳುತ್ತೆ? ಯಾಕೆಂದರೆ 64 ಮಂತ್ರಿ ಸ್ಥಾನಗಳು ಒಟ್ಟು ಇರ್ತಕ್ಕಂಥದ್ದು. ಎನ್ಡಿಎ ಸರ್ಕಾರ ರಚನೆಯ ಕಸರತ್ತು ಒಂದು ಕಡೆ ಆಗ್ತಾ ಇದೆ, ಮತ್ತೊಂದು ಕಡೆ ಕ್ಯಾಬಿನೆಟ್ಗಾಗಿ ದೊಡ್ಡ ಮಟ್ಟದ ಫೈಟ್ ಇದೆ. ಈ ನಡುವೆ ಸಮನ್ವಯಕ್ಕೆ ಹೊಸ ಫಾರ್ಮುಲಾವನ್ನು ಬಿಜೆಪಿ ಅಪ್ಲೈ ಮಾಡುವಂತಹ ಸಾಧ್ಯತೆ ಇದೆ. ಮೈತ್ರಿ ಪಕ್ಷಗಳಿಗೆ ಸಚಿವ ಸ್ಥಾನವನ್ನು ನೀಡಲಿಕ್ಕೆ ಬಿಜೆಪಿಯಿಂದ ಹೊಸ ಫಾರ್ಮುಲಾ, 4 ಸಂಸದರಿಗೊಂದು ಸಚಿವ ಸ್ಥಾನವನ್ನು ನೀಡಲಿಕ್ಕೆ ಚಿಂತನೆ, ಮಿತ್ರ ಸಂಸದರ ಬಲದ ಆಧಾರದ ಮೇಲೆ ಸಚಿವ ಸ್ಥಾನ ಹಂಚಿಕೆಗೆ ಪ್ಲಾನ್ ಆಗಿದೆ. ಫಾರ್ಮುಲಾದ ಮೂಲಕ ಮಿತ್ರ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಮೋದಿ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಅಂದ್ರೆ 4 ಸಂಸದರಿಗೆ 1 ಸಚಿವ ಸ್ಥಾನ ಅಂತಂದ್ರೆ ಈಗ 16 ಸ್ಥಾನವನ್ನ ಟಿಡಿಪಿ ಗೆದ್ದಿದೆ. ಹಾಗಾಗಿ ಟಿಡಿಪಿ 4 ಹೋಗುತ್ತೆ. 4 16 4 ಹೋಗುತ್ತೆ. ಜೆಡಿಯು 12 ಗೆದ್ದಿದೆ. ಜೆಡಿಯುಗೆ 3 ಮಂತ್ರಿ ಸ್ಥಾನವನ್ನು ಕೊಡಬಹುದು. ಇನ್ನು ಉಳಿದಂತೆ ಎಲ್ಲವೂ ಕೂಡ ಕಡಿಮೆ ಇರೋದ್ರಿಂದ ಈಗ ಜೆಡಿಎಸ್ ಗೆದ್ದಿರೋದು 2. ಆ ಥರ 4 ಅಥವಾ 4ಕ್ಕಿಂತ ಕಡಿಮೆ ಇದ್ರೆ 1 ಸ್ಥಾನವನ್ನು ಕೊಡ್ತೀವಿ ಅಂತ. ಬಟ್ ಇದಕ್ಕೆ ಮಿತ್ರ ಪಕ್ಷಗಳು ಒಪ್ಪಬೇಕು. ಆಮೇಲೆ ಆಲ್ಮೋಸ್ಟ್ ಅವ್ರ ಡಿಮಾಂಡ್ ಇರೋದು ಅಷ್ಟೇ. ಟಿಡಿಪಿ ಅವರೇನೋ 4 ಕೇಳಿದ್ದಾರೆ, ಇವರೇನೋ 3 ಕೇಳಿದ್ದಾರೆ. ಸೊ ಕೊಡಬಹುದು. ಆದರೆ ಪ್ರಭಾವಿ ಖಾತೆಗಳನ್ನು ಬಿಟ್ಟು ಕೊಡದೇ ಇರೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆಯಂತೆ. ಅದಕ್ಕೆ ಅವ್ರು ಒಪ್ತಾರ ಮಿತ್ರ ಪಕ್ಷಗಳು ಅಂತ ನೋಡಬೇಕು. ಪ್ರಭಾವಿ ಖಾತೆಗಳನ್ನು ಬಿಟ್ಟು ಕೊಡದೇ ಇರೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಯಾಕೆ ಅಂದರೆ ಪ್ರಮುಖ ಖಾತೆಗಳನ್ನು ಉಳಿಸಿಕೊಂಡು ಸರ್ಕಾರದಲ್ಲಿ ವೇಗ ತರೋದಕ್ಕೆ ಪ್ಲಾನ್ ರೂಪಿಸಿದ್ದಾರೆ. ಯಾವ ಪಕ್ಷಕ್ಕೆ ಯಾವ ಸಚಿವ ಸ್ಥಾನ ಬಿಜೆಪಿ ಸಭೆಯಲ್ಲಿ ಪ್ರಾಥಮಿಕ ಚರ್ಚೆ ಆಗುತ್ತೆ. ಫಸ್ಟು ಈಗ 10 ಗಂಟೆಗೆ ನಡೆಯುತ್ತಲ್ಲ ಬಿಜೆಪಿ ಸಂಸದೀಯ ಮಂಡಳಿ ಸಭೆ, ಅಲ್ಲಿ ಚರ್ಚೆ ಆಗ್ಬೋದು. ಅಥವಾ ಅವರವರೇ 4 ಜನ ನಡ್ಡಾ, ರಾಜನಾಥ್ ಸಿಂಗ್, ಅಮಿತ್ ಶಾ, ಮೋದಿ ಅವರು ಕೂತ್ಕೊಂಡು ಡಿಸೈಡ್ ಮಾಡ್ಬೋದು. ಕ್ಯಾಬಿನೆಟ್ ಮೇಲೆ ಕಂಟ್ರೋಲ್ ತಗೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ದೊಡ್ಡ ಪಕ್ಷವಾಗಿರೋದ್ರಿಂದ ಸಹಜವಾಗಿ ಕ್ಯಾಬಿನೆಟ್ ಮೇಲೆ ಕಂಟ್ರೋಲ್ ತಗೋತಾರೆ ಅವರು. ಹಾಗಾದರೆ ಬಿಜೆಪಿಯ ಹೊಸ ಫಾರ್ಮುಲಾ ಹೇಗಿದೆ ನೋಡ್ತಾ ಹೋಗೋಣ. ರಕ್ಷಣೆ, ಹಣಕಾಸು, ಗೃಹ ಮತ್ತು ವಿದೇಶಾಂಗ ವ್ಯವಹಾರಗಳನ್ನು ಬಿಟ್ಟುಕೊಡದೇ ಇರೋದಕ್ಕೆ ಚಿಂತನೆಯನ್ನು ಮಾಡಿಕೊಂಡಿದೆ ಬಿಜೆಪಿ. ಸಹಜ, ದೊಡ್ಡ ಪಕ್ಷ, ಜೊತೆಗೆ ಪ್ರಭಾವಿ ಹುದ್ದೆಗಳಿವು. ಇವುಗಳನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರ್ದು ಅನ್ನುವಂತಹ ನಿರ್ಧಾರಕ್ಕೆ ಬಿಜೆಪಿ ಬಂದಂತ ಕಾಣಿಸ್ತಿದೆ. ಅದರ ಜೊತೆಗೆ ಮೂಲಸೌಕರ್ಯ ಅಭಿವೃದ್ಧಿ, ಕಲ್ಯಾಣ, ಯುವಜನ ವ್ಯವಹಾರಗಳು ಇವುಗಳನ್ನು ಕೂಡ ಬಿಟ್ಕೊಡದೇ ಇರೋದಕ್ಕೆ ಪ್ಲಾನ್ ಆಗಿದೆ. ಅದರ ಜೊತೆಗೇನೆ ಕೃಷಿ, ರೈಲ್ವೆ ಮತ್ತು ರಸ್ತೆ ಸಾರಿಗೆಯನ್ನು
ಬಿಜೆಪಿ ಬಳಿಯಲ್ಲಿಯೇ ಉಳಿಸಿಕೊಳ್ಳಕ್ಕೂ ಕೂಡ ಬಿಜೆಪಿ ಚಿಂತನೆಯನ್ನು ನಡೆಸಿದೆ. ಫಾರ್ಮುಲಾದಲ್ಲಿ ಈ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದೆ. ಇನ್ನು ಬಡವರು, ಮಹಿಳೆಯರು, ಯುವಕರು ಮತ್ತು ರೈತ 4 ಪ್ರಮುಖ ಯೋಜನೆಗಳ ಅನುಷ್ಠಾನದ ಸಲುವಾಗಿ ತನ್ನಲ್ಲಿಯೇ ಉಳಿಸಿಕೊಳ್ಳುವಂತಹ ಲೆಕ್ಕಾಚಾರವನ್ನು ಪ್ರಧಾನಿ ಮೋದಿ ಅವರು ಹಾಕಿಕೊಂಡಿದ್ದಾರೆ. ಇನ್ನು JDUಗೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಖಾತೆಯನ್ನು ಕೊಡಲಿಕ್ಕೆ, TDPಗೆ ನಾಗರಿಕ ವಿಮಾನಯಾನ ಮತ್ತು ಉಕ್ಕಿನಂತಹ ಖಾತೆಯನ್ನು ಕೊಡಲಿಕ್ಕೂ ಕೂಡ ನಿರ್ಧಾರ ಆಗಿದೆ. ಇನ್ನು ಶಿವಸೇನೆಯವರ ಏಕನಾಥ ಶಿಂದೆ ಬಣಕ್ಕೆ ಭಾರೀ ಕೈಗಾರಿಕೆಗಳ ಉಸ್ತುವಾರಿಯನ್ನು ನೀಡಬಹುದು ಅಂತ ಕೂಡ ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ಹಣಕಾಸು, ರಕ್ಷಣೆಯ ಪ್ರಮುಖ ಸಚಿವಾಲಯಗಳಲ್ಲಿ NDA ಮಿತ್ರರನ್ನು ನೇಮಿಸಬಹುದು. ಅದರ ಜೊತೆಗೇನೆ ಪ್ರವಾಸೋದ್ಯಮ, MSME, ಕೌಶಲ್ಯಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭೂವಿಜ್ಞಾನ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದಂತಹ ಸಚಿವಾಲಯಗಳನ್ನು ಮಿತ್ರ ಪಕ್ಷಗಳಿಗೆ ನೀಡುವಂತಹ ಸಾಧ್ಯತೆ ಇದೆ. ಇನ್ನು ಚಂದ್ರಬಾಬು ನಾಯ್ಡು ಲೋಕಸಭೆಯ ಸ್ಪೀಕರ್ ಹುದ್ದೆಗೆ ಒತ್ತಾಯವನ್ನು ಮುಂದುವರಿಸಿದ್ದಾರೆ, ಪಟ್ಟಣ ಹಿಡಿದಿದ್ದಾರೆ. ಉಪಸಭಾಪತಿಯ ಸ್ಥಾನವನ್ನು ನೀಡುವ ಮೂಲಕ ಬಿಜೆಪಿ ಚಂದ್ರಬಾಬು ನಾಯ್ಡು ಅವರ ಮನವೊಲಿಸುವಂತಹ ಸಾಧ್ಯತೆ ಕೂಡ ಇದೆ. ಇದೆಲ್ಲದರ ನಡುವೆ ಕರ್ನಾಟಕಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ, ಜೊತೆಗೆ HD ಕುಮಾರಸ್ವಾಮಿ ಅವರಿಗೆ ಯಾವ ಕ್ಯಾಬಿನೆಟ್ ಖಾತೆ ಸಿಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ಇನ್ನೊಂದು ಅಡ್ವಾಂಟೇಜ್ ಇದೆ ಇವರಿಗೆ, ಪ್ರತಿ ಇಲಾಖೆಗೆ ಇಬ್ಬಿಬ್ರು ಮಂತ್ರಿಗಳನ್ನ ಮಾಡಬಹುದು. ಒಂದು ಸಂಪುಟ ದರ್ಜೆ, ಒಂದು ಸ್ಟೇಟ್ ರಾಜ್ಯ ಖಾತೆ. ಅಂದ್ರೆ ಎಲ್ಲ ಇಲಾಖೆಗಳಿಗೂ ಅಲ್ಲ, ದೊಡ್ಡ ದೊಡ್ಡ ಇಲಾಖೆಗಳಿಗೆ ಹಣಕಾಸು ಸಂಪುಟ ದರ್ಜೆ ಸ್ಥಾನವನ್ನು ಅವ್ರು ಇಟ್ಕೊಂಡು ಒಬ್ಬರನ್ನ ರಾಜ್ಯ ಸಚಿವ ಸ್ಥಾನ ಮಾಡ್ಬೋದು, ಅಥವಾ ರೈಲ್ವೆ, ಈ ಥರ ಒಂದೊಂದು ಖಾತೆಗೆ ಇಬ್ಬಿಬ್ಬರನ್ನ ಕೊಡೋದ್ರಿಂದ ಇವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಇವರು ಅದೊಂದು ಅಡ್ವಾಂಟೇಜು ಸೆಂಟ್ರಲ್ನಲ್ಲಿ. ಬಟ್ ಸ್ಟೇಟ್ನಲ್ಲಿ ಆ ಥರ ಕೊಡೋಕ್ಕೆ ಬರಲ್ಲ, ಒಂದೇ ಖಾತೆ ಒಬ್ರಿಗೆ ಮಾತ್ರ ಕೊಡೋದಕ್ಕೆ ಸಾಧ್ಯ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಇವಾಗ ಖಾತೆ ಹಂಚಿಕೆ ಮತ್ತು ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನವನ್ನು ಬಿಟ್ಕೊಡ್ಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ಲಾನ್ಸ್ ನಡೀತಾ ಇದೆ? ಅರವಿಂದ್, ದೆಹಲಿಯಲ್ಲಿ ಇವತ್ತು ಮತ್ತೊಂದು ಸುತ್ತಿನ NDA ಮಿತ್ರಕೂಟಗಳ ಸಭೆಯನ್ನು ಮೋದಿಯವರು ನಡೆಸ್ತಾ ಇದ್ದಾರೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಫೈನಲ್ ಆಗುತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನ, ಮಿತ್ರ ಪಕ್ಷಗಳಿಗೆ ಎಷ್ಟು, BJPಗೆ ಎಷ್ಟು, ಯಾವೆಲ್ಲ ಖಾತೆಗಳು ಹಂಚಿಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಏನು ಚರ್ಚೆ ನಡೀತಿದೆ. ಇವತ್ತಿನ ಸಭೆಯಲ್ಲಿ ಫೈನಲ್ ಆಗುತ್ತೆ ಅನ್ನುವಂಥ ಚರ್ಚೆಗಳು, ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹತ್ತತ್ರ 7ರಿಂದ 8 ಮಿತ್ರ ಪಕ್ಷಗಳು ಸಚಿವ ಸ್ಥಾನ, ಪ್ರಬಲ ಸಚಿವ ಸ್ಥಾನಗಳಿಗೆ ಬೇಡಿಕೆ ಇಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಪರಾಮರ್ಶೆ ಮಾಡಿ ಇವತ್ತಿನ ಸಭೆಯಲ್ಲಿ ಫೈನಲ್ ಮಾಡುವ ಸಾಧ್ಯತೆ ಇದೆ. ಮುಖ್ಯವಾಗಿ ಬಿಜೆಪಿಗೆ ಸವಾಲಾಗಿರುವಂಥದ್ದು ಪ್ರಬಲ ಖಾತೆಗಳನ್ನು ತಾನೇ ಇಟ್ಕೋಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಬಿಜೆಪಿ ತನ್ನ ವಲಯದಲ್ಲಿ, ತನ್ನ ವ್ಯಾಪ್ತಿಯಲ್ಲಿ ಚರ್ಚೆಯನ್ನು ಮಾಡಿಕೊಂಡಿದೆ. ಪ್ರಬಲ ಖಾತೆಗಳಿಗೂ ಕೂಡ ಮಿತ್ರ ಪಕ್ಷಗಳು ಬೇಡಿಕೆ ಇಟ್ಟಿರೋ ಹಿನ್ನೆಲೆಯಲ್ಲಿ ಆ ಪೈಕಿ ಯಾವುದನ್ನು ಕೊಡಬೇಕು, ಯಾವುದನ್ನು ಇಟ್ಕೋಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಪ್ರಮುಖವಾಗಿ ಚರ್ಚೆ ಮಾಡಿ ಇವತ್ತು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. TDP ಮತ್ತು JDU ಪ್ರಬಲವಾಗಿ ಮಿತ್ರ ಪಕ್ಷಗಳಲ್ಲಿ ಹೆಚ್ಚಿನ ಸ್ಥಾನ ಪಡ್ಕೊಂಡಿರುವಂತಹ ಪಕ್ಷಗಳು. ಆ ನಿಟ್ಟಿನಲ್ಲಿ ಅವ್ರಿಗೆ 4 ಮತ್ತು JDUಗೆ 3, 7 ಸ್ಥಾನಗಳನ್ನು, 7 ಖಾತೆಗಳನ್ನು ಅವ್ರಿಗೆ ಕೊಡಬೇಕು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಜೊತೆಗೆ LJP 5 ಸಂಸದರನ್ನು ಆಯ್ಕೆ ಮಾಡಿರುವಂಥದ್ದು. LJP ಕೂಡ 2 ಸ್ಥಾನ ಕೇಳ್ತಾ ಇದೆ. ಶಿವಸೇನೆ ಏಕನಾಥ್ ಶಿಂದೆ ಅವರ ಬಣವು ಕೂಡ ಅವರು ಕೂಡ 7 ಸ್ಥಾನಗಳನ್ನು ಗೆದ್ದಿರುವಂಥದ್ದು, ಅವರು ಕೂಡ 2 ಕೇಳ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕದ JDS ಅದು ಕೂಡ 1 ಸ್ಥಾನ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಒಟ್ಟಾರೆಯಾಗಿ ಅಸಮಾಧಾನ ಭುಗಿಲೇಳದಂತೆ ಎಚ್ಚರಿಕೆಯ ನಡೆ ಇಟ್ಕೊಂಡು ಸುಸೂತ್ರವಾಗಿ ಸಮಾಧಾನಕರ ಆಗಿರುವಂತಹ ಖಾತೆಗಳನ್ನು ಮಿತ್ರ ಪಕ್ಷಗಳು ಸಮಾಧಾನ ಪಡುವ ರೀತಿಯಲ್ಲಿ ಹಂಚಿಕೆ ಮಾಡಬೇಕು ಅನ್ನುವಂತಹ ಚರ್ಚೆಗಳು ನಡೀತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಮಿತ್ರಕೂಟಗಳ NDA ಮಿತ್ರಕೂಟಗಳ ಸಭೆ ಬಹಳ ಕುತೂಹಲ ಮೂಡಿಸಿದೆ, ಹಾಗೆ ಆಸಕ್ತಿ ಕೂಡ ಹುಟ್ಟಿಸಿರುವಂಥದ್ದು. ಇವತ್ತಿನ ಸಭೆಯಲ್ಲಿ ಅಸಮಾಧಾನ ಭುಗಿಲೇಳುತ್ತಾ, TDP ಮುಖ್ಯವಾಗಿ ಒಪ್ಕೊಳ್ಳುತ್ತಾ BJP ಇಡುವಂತಹ ಸೂತ್ರಕ್ಕೆ ಕಾದು ನೋಡಬೇಕು. ಜೊತೆಗೆ 4 ಸಂಸದರಿಗೆ 1 ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಚರ್ಚೆಯು ಕೂಡ ನಡೀತಿದೆ. ಆ ನಿಟ್ಟಿನಲ್ಲೂ ಕೂಡ ಇವತ್ತಿನ ಸಭೆಯಲ್ಲಿ ಫೈನಲ್ ಮಾಡುವ ಸಾಧ್ಯತೆ ಇದೆ. 70ರಿಂದ 75 ಸಂಪುಟ ಬಲವನ್ನು ರಚನೆ ಮಾಡಬೇಕು ಅನ್ನುವಂತಹ ಚಿಂತನೆ ನಡೀತಾ ಇದೆ. ಹಾಗಾಗಿ ಇವತ್ತಿನ ಸಭೆ ಸುಸೂತ್ರವಾಗಿ ನಡೆದರೆ, BJP ಮೋದಿಯವರು ಏನು ಅನ್ಕೊಂಡಿದ್ದಾರೆ ಅದರಂತೆ ನಡೆದರೆ ಬಹುತೇಕ TDPಗೆ 4, JDUಗೆ 3, ಹಾಗೆ ಇತರೆ ಪಕ್ಷಗಳಿಗೆ 2, 1 ಈ ತರದ ಖಾತೆಗಳು ಸಿಗುವ ಸಾಧ್ಯತೆ ಮನೆ ಮಾಡಿರುವಂಥದ್ದು. ಓಕೆ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇದ್ರ ಜೊತೆಗೆ ಇನ್ನೊಂದು ಕುತೂಹಲ ಇರತಕ್ಕಂಥದ್ದು, ನಮ್ಮ ರಾಜ್ಯದಿಂದ ಯಾರ್ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ ಅಂತ. ಈಗ JDU ಕೋಟಾದಲ್ಲಿ ಕುಮಾರಸ್ವಾಮಿ ಫಿಕ್ಸ್ ಅಂತ ಅಂದ್ಕೊಂಡ್ರು ಕೂಡ BJP ಕೋಟಾದಲ್ಲಿ ಯಾರ್ಯಾರು ಅಂತ. ಹಳಬರಿಗೆ ಮಣೆ ಹಾಕೋದಾದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೆ ಮಣೆ ಹಾಕ್ತಾರಾ, ಶೋಭಾ ಕರಂದ್ಲಾಜೆಗೆ ಕೊಡ್ತಾರಾ ಗೊತ್ತಿಲ್ಲ. ಬೇಡ ಹೊಸಬರಿಗೆ ಅವಕಾಶ ಕೊಡೋಣ ಅಂತಂದ್ರೆ ಇರಬಹುದು. ಈಗ ರಮೇಶ್ ಜಿಗಜಿಣಗಿ ಅವರು ಸೀನಿಯರ್ ಮೋಸ್ಟ್ ಲೀಡರ್, ಸೊ ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಏನಾದರೂ ಲೆಕ್ಕಾಚಾರ ಹಾಕೋತಾರ, ಅಥವಾ ಮಾಜಿ ಮುಖ್ಯಮಂತ್ರಿಗಳು 2 ಗೆದ್ದಿದ್ದಾರೆ, ಬಸವರಾಜ ಬೊಮ್ಮಾಯಿ ಗೆದ್ದಿದ್ದಾರೆ ಮತ್ತು ಜಗದೀಶ್ ಶೆಟ್ಟರ್ ಗೆದ್ದಿದ್ದಾರೆ, ಅವ್ರಿಗೇನಾದರೂ ಮಂತ್ರಿಗಿರಿ ಕೊಡ್ತಾರಾ ನೋಡೋಣ. ಜಾತಿ ಕಾಂಬಿನೇಷನ್ ನಲ್ಲೂ ಹಂಚಿಕೆ ಆಗುತ್ತೆ, ಖಂಡಿತವಾಗಿ ಆಗುತ್ತೆ. ಈಗ ಒಕ್ಕಲಿಗ ಕೋಟಾದಲ್ಲಿ ಕುಮಾರಸ್ವಾಮಿ ಇದು ಮುಗಿಸೇ ಬಿಡ್ಬೋದು ಬೇಕಾದ್ರೆ. ಇವರು ಕುಮಾರಸ್ವಾಮಿ ಅವ್ರದ್ದು ಒಕ್ಕಲಿಗ ಕೋಟಾ ಮುಗಿತು. ಇನ್ನು ಲಿಂಗಾಯತ ಕೋಟಾದಿಂದ ಯಾರು, ಅಥವಾ OBC ಇಂದ ಯಾರು, ಅಥವಾ SC ST ಕೋಟಾದಲ್ಲಿ ಯಾರಿಗಾರು ಕೊಡಬೇಕಾ, ಈ ಥರದ ಚಿಂತನೆಗಳು ಕೂಡ ನಡೆಯುತ್ತೆ. ಆಯಾ ರಾಜ್ಯಕ್ಕೆ
ಸೀಮಿತವಾದಂತೆ ಜಾತಿ ಸಮೀಕರಣ ಮಾಡಲೇಬೇಕು ಇವರು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಇದೆಲ್ಲ ತಾಳಮೇಳಗಳನ್ನು ಲೆಕ್ಕ ಹಾಕ್ಕೊಂಡೇ ತೀರ್ಮಾನ ಮಾಡ್ತಾರೆ ಅಂತ ಅನಿಸುತ್ತೆ. ನೋಡೋಣ.